ಹಲೋ. ಹಲೋ, ಎಲ್ಲೇ ಇದೀಯಾ? ಇಲ್ಲೇ ಪಾರ್ಕಲ್ಲಿ ಇದ್ದೀನಿ ಕಣೆ. ಪಾರ್ಕಲ್ಲಿ ಏನೇ ಮಾಡ್ತಿದೀಯಾ? ನಿಂಗೆ ಗೊತ್ತಲ್ಲ. ಏನು ಕೆಲ್ಸಕ್ಕೆ ಬರಲಾರದು ಡ್ರಾಯಿಂಗ್ ಮಾಡ್ತಿದೀಯಾ? ನೋಡೆ, ಅದು ನನ್ನ ಪ್ಯಾಷನ್. ಅದ್ರ ಬಗ್ಗೆ ನೀನು ಮಾತಾಡಬೇಡ. ನಿನ್ ಪ್ಯಾಷನ್ ಹಂಗಿರ್ಲಿ, ಇಲ್ಲಿ ಮ್ಯಾನೇಜರ್ ಬಂದು ಕಂಬ ಹೊಡಿತಾರೆ, ಬಾ ಬೇಗ. ಅಯ್ಯೋ, ಆ ಮ್ಯಾನೇಜರ್ ಬೇರೆ ಬಂದ್ರೆ ಇಷ್ಟು ಬೇಗ? ಸರಿ, ಬಂದೆ, ಇರು. ಹೇ, ನನ್ನ ಫೋಟೋ ಯಾರು ಬರ್ದಿರೋದಿದು? ನನ್ನ ಕನಸಿನ ರಾಜಕುಮಾರ, ಆರ್ಟ್ಸ್ ಬೈ ದಿವ್ಯಾ. ಯಾರಿದು ದಿವ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು ದಿವ್ಯಾನಾ? ನಿಮ್ಮ ಹೆಸರು ಅಲ್ವಾ? ಈ ಡ್ರಾಯಿಂಗ್ ಬರ್ದಿದ್ದು ನೀವೇನಾ? ನೋಡಿ, ನೀವಲ್ವಾ? ನಿಮ್ಮ ಹೆಸರು ದಿವ್ಯಾನಾ? ಈ ಡ್ರಾಯಿಂಗ್ ಬರ್ದಿದ್ದು ನೀವೇನಾ ಅಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಡ್ರಾಯಿಂಗ್ ಬರ್ದಿದ್ದು ನೀವೇನಾ? ನಿಮ್ಮ ಹೆಸರು ದಿವ್ಯಾನಾ? ನಿಮ್ಮ ಹೆಸರು? ದಿವ್ಯಾನಾ? ಇದನ್ನ ನೀವೇನ ಬರ್ದಿದ್ದು? ನಾನೇ. ಅವಾಗಿಂದ ಇದನ್ನೇ ಹುಡುಕ್ತಾ ಇದ್ದೆ. ಇದು ನಂಗೆ ಸಿಕ್ತು. ನನ್ನ ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಕಾಗದ ನನಗೆ ಸಿಕ್ತು. ನಾನು ಆ ದೇವ್ರ ಹತ್ರ ಯಾವಾಗಲೂ ಬೇಡ್ಕೊತಾ ಇದ್ದೆ, ನಾನು ಇಷ್ಟಪಡೋಂಥ ಹುಡುಗಿ ನನ್ನ ಕಣ್ಣೆದುರುಗಡೆ ಬಂದಾಗ ಇವಳೇ ನನ್ನ ಹುಡುಗಿ ಅಂತ ಅನಿಸ್ಬೇಕು ಅಂತ. ಆ ದೇವ್ರ ಅದನ್ನ ಇವತ್ತು ನಿಜ ಮಾಡ್ಬಿಟ್ಟ. ಆ ದೇವ್ರ ಹತ್ರ ನಾನು ಕೇಳ್ಕೊಂತಿದ್ದೆ, ನನ್ನ ಕಲ್ಪನೆಯಲ್ಲಿ ಇರೋ ತರ ಹುಡುಗನೇ ಸಿಗ್ಲಿ ಅಂತ. ಅದನ್ನ ಆ ದೇವ್ರು ಇವತ್ತು ನಿಜ ಮಾಡ್ಬಿಟ್ಟ. ನನ್ನನ್ನು ಮದುವೆ ಮಾಡ್ಕೊತೀರಾ? ಸರಿ. ನಾನಂದ್ರೆ ನಿಮ್ಗೆ ಇಷ್ಟನಾ? ತುಂಬಾ ಇಷ್ಟ. ಆದರೆ ನೀವು ನನ್ನ ನೋಡ್ತಾ ಇರೋದೇ ಮೊದಲನೇ ಸಲ. ಆದ್ರೆ ನನ್ನ ಕಲ್ಪನೆಯಲ್ಲಿ ನೀವೇ ನನ್ನ ರಾಜ್ಕುಮಾರ. ನನ್ನ ಲೈಫ್ಗೆ, ನನ್ನ ಬದುಕಿಗೆ ನೀವೇ ರಾಜ್ಕುಮಾರಿ. ಪ್ರೀತಿಗೆ ಯಾವುದೇ ಅಂದ ರೂಪ ಬೇಕಾಗಿಲ್ಲ. ಬೇಕಾಗಿರುವುದು ಮನಸ್ಸಿನಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದ ಸುಂದರವಾದ ನಂಬಿಕೆ. ಅದೇ ನಿಷ್ಕಲ್ಮಶವಾದ ಪ್ರೀತಿಗೆ ಸಾಕ್ಷಿ ಅಲ್ಲವೇ?